ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್. ಕಾಲ್ನಡಿಗೆಯಲ್ಲಿ ದೆಹಲಿಯತ್ತ ಯುವತಿ ಪಯಣ. ಕಾಲ್ನಡಿಗೆಯಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸಿರುವ ದಿಟ್ಟ ಯುವತಿ ರಾಯಚೂರು ಜಿಲ್ಲೆ ಬೆಂಡೋಣಿ ಗ್ರಾಮದ ಮಂಜುಳಾ. ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತ್ಯಾಚಾರ ಪ್ರಕರಣಗಳು ಅಧಿಕವಾಗಿದೆ. ಭ್ರಷ್ಟಾಚಾರ ಮಿತಿಮೀರಿದ್ದು ಇದನ್ನು ನಿರ್ಮೂಲನೆ ಮಾಡಬೇಕೆಂದು ಆಗ್ರಹಿಸಿ ಯುವತಿಯೊಬ್ಬರು ಕಾಲ್ನಡಿಗೆಯಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದು ಮಂಗಳವಾರ ನಲ್ತೋಡ್ ಪಟ್ಟಣದಲ್ಲಿ ವಾಸ್ತವ ಹೂಡಿದ್ದಾರೆ. ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಬೆಂಡೋಣಿ ಗ್ರಾಮದ ಮಂಜುಳಾ ನಗಮುಖ ದೆಹಲಿಗೆ ತೆರಳುತ್ತಿರುವ ಯುವತಿ ಪ್ರಧಾನಿ ನರೇಂದ್ರ ಮೋದಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಅವರಿಬ್ಬರು ಮನಸ್ಸು ಮಾಡಿದರೆ ಮಹಿಳೆಯರ ಮೇಲಾಗುತ್ತಿರುವ ಅತ್ಯಾಚಾರ ನಿಯಂತ್ರಣಕ್ಕೆ ಬರುತ್ತದೆ ಎಂದು ವಿಶ್ವಾಸ ನನ್ನದು ಎಂದು ಮಂಜುಳಾ ಹೇಳಿದರು. ನನ್ನ ಹೆಸರು ಮಂಜುಳಾ ಅಂತ. ನಾನು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಬೆಂಡೋಣಿ ಗ್ರಾಮದಿಂದ ಬಂದಿರೋದು. ಭ್ರಷ್ಟಾಚಾರ ಮತ್ತು ಅತ್ಯಾಚಾರ ಹೆಚ್ಚಾಗಿರೋದ್ರಿಂದ ಅದನ್ನು ಮನವರಿಕೆ ಮಾಡೋ ಕಾರಣಕ್ಕಾಗಿ ಮತ್ತು ಮನವಿ ಪತ್ರವನ್ನು ಸಲ್ಲಿಸುವುದಕ್ಕಾಗಿ ನಾನು ಪಾದಯಾತ್ರೆಯನ್ನು ಕೈಗೊಂಡಿದ್ದೇನೆ. ಇಲ್ಲಿಂದ ಅಂದರೆ ರಾಯಚೂರು ಜಿಲ್ಲೆಯಿಂದ ದೆಹಲಿಯವರೆಗೆ ಪಾದಯಾತ್ರೆಯನ್ನು ಕೈಗೊಂಡಿದ್ದೇನೆ. ಎಷ್ಟು ದಿನ ಹೋಗ್ತೀರಿ ಮೇಡಮ್? 35 ದಿನ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ಮೊದಲು ಯಾರು ನೀವೇ ಅನ್ಕೊಂಡಿದ್ರು, ಯಾರು ನಿಮ್ಗೆ ಹೇಳಿದ್ರೆ ಹಿಂಗೆ ನಡೆಯಬೇಕಿದ್ದು? ಅದು ಯಾರು ಅಂದಿಲ್ಲ, ಸ್ವಇಚ್ಛೆಯಿಂದಾಗಿ ಮನಸ್ಸಿಗೆ ಬಂತು. ಸೊ ಅತ್ಯಾಚಾರ ಭ್ರಷ್ಟಾಚಾರ ಅತಿಯಾಗಿ ಆಗಿರೋದ್ರಿಂದ ಸೊ ಅವಾಗ ನರೇಂದ್ರ ಮೋದಿ ಅವರು ಬ್ಲ್ಯಾಕ್ ಮನಿ ಹೆಂಗೆ ಹೊರ ತೆಗೆದ್ರು, ಸೊ ಅದೇ ರೀತಿಯಾಗಿ ಒಂದು ಒಳ್ಳೆ ಕ್ರಮವನ್ನು ಕೈಗೊಂಡು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂಥ ಕಾರ್ಯಕ್ರಮ ಕೈಗೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಪಾದಯಾತ್ರೆಯನ್ನು ಕೈಗೊಂಡಿದ್ದೇನೆ. ಒಂದು ಜವಾಬ್ದಾರಿ ಇರುತ್ತೆ ಅವರಿಗೆ, ಓಕೆನಾ? ಜವಾಬ್ದಾರಿನ ಸರಿಯಾದ ಕ್ರಮದಲ್ಲಿ ಅವರು ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ. ಭ್ರಷ್ಟಾಚಾರಿಗಳಾಗಿ ಆಗ ಕುರ್ಚಿಯಲ್ಲಿ ಕುತ್ಕೊಳ್ಳೋಂಥ ಅವಶ್ಯಕತೆ ಅವ್ರಿಗಿಲ್ಲ. ಮತ್ತು ಅಧಿಕಾರಿಗಳಾಗಿ ಅವರು ಭ್ರಷ್ಟಾಚಾರದ ಕೆಲಸ ಮಾಡೋದು ಒಂದು ಸರ್ಕಾರಕ್ಕೆ ಕಪ್ಪು ಮಸಿ ಬಳದಂತಾಗುತ್ತೆ ಅನ್ನೋ ಕಾರಣಕ್ಕೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಅಚ್ಚೆ ಕೂಡ ಅವರಂದ್ರೆ ನನಗೆ ಬಹಳ ಭಕ್ತಿ. ಮೋದಿ ಅವರು ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ. ಕಾರಣ ಅಂದ್ರೆ ಅವ್ರಿಗೆ ಇರೋಂಥ ದೇಶಾಭಿಮಾನ, ಪ್ರೇಮ, ಸೈನಿಕರು ಅಂದ್ರೂ ತುಂಬಾ ಇಷ್ಟ ಅವರಿಗೆ. ಹಾಗಾಗಿ ಅವ್ರ ಮೇಲೆ ಆಸಕ್ತಿ ಹೆಚ್ಚಾಗಿ ಬೆಳೀತು. ಎಲ್ಲ ಕಡೆ ನಡೆದಿದೆ. ಅದಕ್ಕೆ ಯೋಗಿನಾಥ್ ಅವರೆಲ್ಲ ಅದಕ್ಕೆ ಪ್ರಯತ್ನ ಪಟ್ಟು ಈಗ ಸರಿಯಾಗಿ ಅವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಇದೆ ಅನ್ನೋದನ್ನ ನಾನು ಅವ್ರಿಗೆ ಪರವಾಗಿ ಬೇಡೋದಕ್ಕೆ ಹೊರಟಿದ್ದೀನಿ. ಸೊ ಅತ್ಯಾಚಾರ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂಥ ಮನಸ್ಥಿತಿ ಅವ್ರಿಗಿದೆ. ಅವ್ರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧ್ಯ ಆಗುತ್ತೆ ಸರ್. ಅವರು ಅಧಿಕಾರದಲ್ಲಿ ನಾನು ನೋಡಿದ ಮಟ್ಟಿಗೆ, ನನಗೆ ತಿಳಿದ ಮಟ್ಟಿಗೆ ಅದು ಅವ್ರ ಅಧಿಕಾರದಲ್ಲಿ ಇರುವಷ್ಟು ಮಟ್ಟಿಗೆ ಕಪ್ಪು ಚುಕ್ಕಿ ಇದುವರೆಗೂ ತಗೊಂಡಿಲ್ಲ ನನ್ನ ಪ್ರಕಾರ. ಹಾಗಾಗಿ ನಾನು ಅವರನ್ನ ದೇವರು ಅಂತ ಭಾವಿಸ್ತೀನಿ. ಒಬ್ಬರೇ ಹೋಗ್ತಿದ್ದೀನಿ. ಮೇಲಿನ ಅಭಿಮಾನಕ್ಕೆ ಮುಂದೆ ಇಲ್ಲ ಯಾರಿಲ್ಲ, ಒಬ್ಬರೇ ಹೋಗ್ತಿದ್ರು. 4 ವಸ್ತಿ ಇರ್ತಾರೆ ನೀವು? ಎಲ್ಲಿರ್ತಾರೆ? ದೇವಸ್ಥಾನಗಳಲ್ಲಿ. ಇಲ್ಲಿಂದ ಬೆಳಗ್ಗೆ ಎಷ್ಟು ಗಂಟೆ ಬಿಡ್ತಾರೆ? ಬೆಳಗಿನ ಜಾವ 5-5:30 ಬಿಡ್ತಾರೆ. ಊಟ ಉಪಹಾರ ದಾರಿಲೇ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ನಿಲ್ಲಿಸಿ ಪಾನೀಯಗಳು ಅವು ಎಲ್ಲ ಕೊಡ್ತಿದ್ದಾರೆ. ಅದ್ರ ಮೇಲೆ ಒಟ್ಟಾರೆ ನಿಮ್ಮ ಅತ್ಯಾಚಾರ ಸಂಪೂರ್ಣವಾಗಿ ನಿರ್ಮೂಲನೆ ಆಗ್ಬೇಕು ಸರ್. ಸರ್ಕಾರದ ಅಧಿಕಾರದಲ್ಲಿರೋರ ಮೇಲೆ ಗೌರವ ಬರಬೇಕು ಜನರಿಗೆ ಅಂದ್ರೆ ಎಲ್ಲ ನಿಲ್ಬೇಕು. ಭ್ರಷ್ಟಾಚಾರ ಮತ್ತೆ ಅತ್ಯಾಚಾರನೂ ನಿಲ್ಬೇಕು. ಹೆಣ್ಮಕ್ಳು ಏನು ಸ್ವತಂತ್ರ ಸಿಕ್ಕಾದ್ಮೇಲೆ ಮಧ್ಯರಾತ್ರಿ 12 ಗಂಟೆಲಿ ಓಡಾಡೋ ಅಂತ ಟೈಮ್ ಬಂದ್ರೆ ಮಾತ್ರ ಸ್ವತಂತ್ರ ಅಂತ ಹೇಳಿದ್ರು. ಈಗ ಅಗ್ಲತ್ತಲ್ಲಿ ಅವ್ರು ನಡೆಯೋದಕ್ಕೂ ಕಷ್ಟ ಆಗಿದೆ ಹೆಣ್ಮಕ್ಳಿಗೆ. ಇದೇ ಮೊದಲೇ ಸರ್, 1ನೇ ದಿನ. 42 ಏನೋ ಆಗಿತ್ತು. ಅಂದರೆ ನನಗೆ 50 ರೀಚ್ ಇತ್ತು ನನಗೆ. ಬಟ್ ಮಧ್ಯದಲ್ಲೆಲ್ಲ ನಿಲ್ಲಿಸೋದ್ರಿಂದ ಅವರಿಗೆ ಮುಂಜಾನೆ ಎಷ್ಟು ಗಂಟೆ ಬಿಟ್ಟಿರಿ ನೀವು? ಮುಂಜಾನೆ 7 ಗಂಟೆ ಲೇಟ್ ಆಯಿತು. ಎಲ್ಲ ದೇವಸ್ಥಾನಕ್ಕೆಲ್ಲ ಕೈ ಮುಗಿದ್ರು. ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯನಿಗೆ ನಮಸ್ಕರಿಸಿ ಪಾದಯಾತ್ರೆ ಶುರು ಮಾಡಿದ್ವಿ.